ಕೇವಲ 10 ನಿಮಿಷದಲ್ಲಿ 1 ಕಪ್ ರವಾನ ಬಳಸ್ಕೊಂಡು ಒಂದು ಸೂಪರ್ ಆಗಿರುವಂತಹ ಹೆಲ್ದಿ ರೆಸಿಪಿ ಮಾಡೋಣ ಬನ್ನಿ. ಇಲ್ಲಿ ಮೊದಲಿಗೆ ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡಿನಿ. ಎಣ್ಣೆ ಬಿಸಿ ಆದಮೇಲೆ 1 ಕಪ್ ಆಗುವಷ್ಟು ನಾನಿಲ್ಲಿ ಬಾಂಬೆ ರವೆ ಹಾಕ್ಕೊಂಡಿನಿ, ಅಥವಾ 1 ಗ್ಲಾಸ್ ಆಗುವಷ್ಟು ನಾನಿಲ್ಲಿ ಬಾಂಬೆ ರವಾನ ಹಾಕ್ಕೊಂಡಿನಿ. ಇದನ್ನು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕಾಗುತ್ತೆ. ಘಮ್ ಅಂತೇಳಿ ಪರಿಮಳ ಬರಬೇಕು, ಅಲ್ಲಿ ತನಕ ಇದನ್ನು ಸರಿಯಾಗಿ ಹುರ್ಕೊಂಡು ತೊಗೋಬೇಕು. ತುಂಬಾ ಹೆಲ್ದಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಖಂಡಿತ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ಎಲ್ರಿಗೂ. ಇವಾಗ ನೋಡಿ ನಾನಿಲ್ಲಿ ರವಾನ ಹುರ್ಕೊಂಡಿನಿ. ಇವಾಗ ಇಷ್ಟ ಆದ್ರೆ ಸಾಕು, ಮತ್ತು ಪರಿಮಳ ಬರ್ತಿದೆ. ಇವಾಗ ಈ ರವಾನ ನಾನು ಇದರಲ್ಲಿ ಹಾಕ್ಕೊಂಡು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇವಾಗ ಇದೇ ಪ್ಯಾನ್ನಲ್ಲಿ ಒಂದು ಸ್ವಲ್ಪನೇ ನಾನಿಲ್ಲಿ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕ್ತಿದ್ದೀನಿ, ಒಂದು ಅರ್ಧ ಚಮಚ ಆಗುವಷ್ಟು. ಅದ್ರ ಜೊತೆಗೆ ಒಂದು ಅರ್ಧ ಚಮಚ ಆಗುವಷ್ಟು ಉದ್ದಿನಬೇಳೆ. ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಸೇರಿಸ್ತಿದ್ದೀನಿ. ಎಷ್ಟು ಬೇಕಷ್ಟು ಹಾಕೋಬೋದು, ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಇಂಗು ಹಾಕ್ಕೊತಿದ್ದೀನಿ. ಇಂಗು ಕೂಡ ಮಿಕ್ಸ್ ಮಾಡಿ ಹಾಕೊಳ್ಳಿ. ಇವಾಗ ಏನಿಲ್ಲ, ಎಲ್ಲ ಸಾಮಾನು ಇವಾಗ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕು ಅಷ್ಟೇ. ತುಂಬಾ ಸಿಂಪಲ್ ಆಗಿ ಮಾಡ್ಕೋಬೋದು ಈ ರೆಸಿಪಿ. ಆಲ್ಮೋಸ್ಟ್ ಎಲ್ಲರ ಫೇವ್ರೆಟ್ ರೆಸಿಪಿ ಕೂಡ ಹೌದು ಇದು. ಇವಾಗ ಇದಕ್ಕೆ ಒಂದು ಸ್ವಲ್ಪನೇ ಕಾಜು ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ ಸೇರಿಸ್ತಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು. ಇವಾಗ ಏನಿಲ್ಲ, ಈ ಈರುಳ್ಳಿ ಮತ್ತು ಕಾಜು ಸ್ವಲ್ಪನೇ ಕೆಂಪಾಗೋ ತನಕ ಹುರ್ಕೊಂಡು ತೊಗೋಬೇಕು ಅಷ್ಟೇ. ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು ಇದರಲ್ಲಿ. ಇವಾಗ ನೋಡಿ ಈರುಳ್ಳಿ ಕೆಂಪಾಗಿದೆ. ಈರುಳ್ಳಿ ಕೆಂಪಾದ್ಮೇಲೆ ಟೊಮೆಟೊನ ಸೇರಿಸ್ತಿದ್ದೀನಿ. ಸುಮಾರು ಒಂದು 2-3 ಟೊಮೆಟೊನ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇವಾಗ ನಾನು ಅದ್ರ ಜೊತೆಗೆ ಸ್ವಲ್ಪನೇ ಅರಿಶಿನ ಹಾಕ್ಕೊತಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಇವಾಗ ಟೊಮೆಟೊ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಂಡು ತೊಗೋಬೇಕು ಅಷ್ಟೇ ಇದರಲ್ಲಿ. ಮತ್ತು ಈ ಹೆಲ್ದಿ ಮತ್ತು ಸಿಂಪಲ್ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಇವಾಗ ನೋಡಿ ಟೊಮೆಟೊ ಸಾಫ್ಟ್ ಆಗಿದೆ. ಇವಾಗ ಸ್ವಲ್ಪನೇ ಸಾಫ್ಟ್ ಆದರೆ ಸಾಕು. ಇವಾಗ ನಾನು ಯಾವ ಕಪ್ಪಿಲಿ ರವೆ ತೊಗೊಂಡಿನಿ ನೋಡಿ, ಅದೇ ಕಪ್ಪಿಲಿ ನೀರನ್ನ ಹಾಕ್ಕೊತಿದ್ದೀನಿ. ಸೊ ಮೊದಲಿಗೆ ಪೂರ್ತಿಯಾಗಿ ಈ ಟೊಮೆಟೊ ಸಾಫ್ಟ್ ಆಗೋ ತನಕ ಹುರ್ಕೋಬೇಕಾಗುತ್ತೆ. ಒಂದು 2 ನಿಮಿಷದಕ್ಕೆ ಮುಚ್ಚಿಡ್ತಿದ್ದೀನಿ ಹಬೆಯಲ್ಲಿ, ಅಂದರೆ ಪೂರ್ತಿಯಾಗಿ ಸಾಫ್ಟ್ ಆಗುತ್ತೆ ಟೊಮೆಟೊ. ಇವಾಗ ನೋಡಿ 2-3 ನಿಮಿಷ ಆಗೋ ತನಕ ಹಬೆಯಲ್ಲಿ ಮುಚ್ಚಿಟ್ಟಿದ್ದ ಪೂರ್ತಿಯಾಗಿ ಸಾಫ್ಟ್ ಆಗಿದೆ. ಇವಾಗ ಇದರಲ್ಲಿ ಟೊಮೆಟೊ ಹಾಕಿದ್ದೇ ಗೊತ್ತಾಗಬಾರ್ದು, ಆ ರೀತಿ ನೀವು ಇದರಲ್ಲಿ ಸಾಫ್ಟ್ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಇವಾಗ ನಾನು ಯಾವ ಕಪ್ಪಿಲೆ ರವೆ ತೊಗೊಂಡಿನಲ್ಲ ಅದೇ ಕಪ್ಪಿಲೆ ನಾನಿಲ್ಲಿ 2.5 ಕಪ್ ಆಗುವಷ್ಟು ನೀರು ಹಾಕ್ತಿದ್ದೀನಿ. ಅಂದರೆ ಇದೇ ಕಪ್ಪಿಲೆ 1 ಕಪ್ ಉಪ್ಪಿಟ್ಟು ರವೆ ತೊಗೊಂಡಿದ್ದ ಅಲ್ವಾ, ಅಂದರೆ ಬಾಂಬೆ ರವೆ ತೊಗೊಂಡಿದ್ದ ಅಲ್ವಾ. ಸೊ 1 ಕಪ್ ರವೆಗೆ 2.5 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ. ಕರೆಕ್ಟ್ ಆಗಿರುತ್ತೆ, ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ಇವಾಗ ನೋಡಿ ನೀರು ಕುದಿ ಬಂದಿದೆ. ನೀರು ಕುದಿ ಬಂದಾದಮೇಲೆ ಇದಕ್ಕೆ ಈ ರವಾನ ಸೇರಿಸ್ತಿದ್ದೀನಿ. ಈ ರೀತಿ ಇವಾಗ ರವೆ ಹಾಕುವಾಗ ಗ್ಯಾಸ ಸ್ಲೋ ಇರಬೇಕು. ಸ್ಲೋ ಗ್ಯಾಸ್ನಲ್ಲಿ ಮೇಲೆ ರವೆ ಹಾಕೊತ ಕೆಳಗಡೆ ಚಮಚಲಿಂದ ಕೈ ಆಡಿಸ್ಕೊತಾ ಇರಬೇಕು. ಮತ್ತು ಜಾಸ್ತಿ ಹೊತ್ತು ಕೂಡ ನೀವು ಇಲ್ಲಿ ಚಮಚಲಿಂದ ಕೈ ಆಡಿಸ್ಕೋಬಾರ್ದು, ಜಿಗಿಟಾಗುತ್ತೆ ನಾವು ಮಾಡುವಂತಹ ಈ ಉಪ್ಮಾ ರೆಸಿಪಿ. ಇವಾಗ ನೋಡಿ ಒಂದು 2 ನಿಮಿಷ ರವೆ ಹಾಕಿದ ಮೇಲೆ ಒಂದು 2-3 ನಿಮಿಷ ಹಬೆಯಲ್ಲಿ ಬಿಟ್ಟಿದ್ದ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಮತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬಾ ರುಚಿಯಾಗಿರುತ್ತೆ. ಸಣ್ಣ ಪುಟ್ಟ ಹಸಿವಿಗೆ ಕೂಡ ಸೂಪರ್ ಆಗಿರುತ್ತೆ. ಮಕ್ಕಳ ಟಿಫಿನ್ ಕೂಡ ಸೂಪರ್ ಆಗಿರುತ್ತೆ ಈ ಟೊಮೆಟೊ ಉಪ್ಮಾ ರೆಸಿಪಿ. ಸೊ ನೋಡಿ ನನಗೆ ತುಂಬಾ ಇಷ್ಟ. ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಒಂದು 2 ನಿಮಿಷ ಹಾಗೆಯೇ ಮಿಕ್ಸ್ ಮಾಡಿ ಬಿಟ್ಟಿದ್ದೆ. ಇವಾಗ ಸರ್ವ್ ಮಾಡ್ತಿದ್ದೀನಿ. ನೋಡಿ ಎಷ್ಟು ಸರಿಯಾಗಿ ಸಾಫ್ಟಾಗಿ ಮೃದುವಾಗಿ ಬಿಡಿಯಾಗಿ ಬಂದಿದೆ ನೋಡಿ. ಸೊ ಖಂಡಿತ ಈ ರೀತಿ ನೀವು ಒಂದು ಸಲ ಟೊಮೆಟೊ ಉಪ್ಮಾನ ಮಾಡಿ ನೋಡಿ. ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ. ತುಂಬಾ ರುಚಿಯಾಗಿತ್ತು. ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೂಪರ್ ಆಗಿದೆ ನಮ್ಮ ಟೊಮೆಟೊ ಉಪ್ಮಾ ರೆಸಿಪಿ.